ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಫ್ಯಾಮಿಲಿ ಸ್ಟೇಕೇಶನ್ಗೆ ಬಂದಿದ್ದೀವಿ. ಬೆಂಗಳೂರು ಹತ್ರನೇ ಇರೋ ಎನ್ಚಾಂಟಿಂಗ್ ಏಕರ್ಸ್ ಅನ್ನೋ ಜಾಗಕ್ಕೆ ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಿರೋದು. ಇದು ಕಂಟೈನರ್ ಸ್ಟೈಲ್ ಸ್ಟೇ. ಸೊ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಆ ಸ್ಟೇಕೇಶನ್. ಎಲ್ಲಿದೆ ಇದು, ಫಸ್ಟ್ ಇಂಪ್ರೆಷನ್ ಹೇಗಿತ್ತು, ಇಲ್ಲಿ ಪ್ರಾಣಿಗಳಿದೆಯಂತೆ, ಯಾವ್ಯಾವೆಲ್ಲ ಪ್ರಾಣಿಗಳಿದೆ, ಇಸ್ ಇಟ್ ಕಿಡ್ ಫ್ರೆಂಡ್ಲಿ, ಜಾಗ ಹೇಗಿದೆ, ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಂಟರ್ ಆದ ತಕ್ಷಣ ನಮಗೆ ಕಾಣಿಸೋದು ಹಿಂದ್ಗಡೆ ಇದೆಯಲ್ಲ, ಅದೊಂದು ಹಾಲ್ ಇದೆ. ಐ ಥಿಂಕ್ ಇಲ್ಲಿ ಪಾರ್ಟೀಸ್, ಬರ್ಡೇ ಪಾರ್ಟೀಸ್ ಆ ಥರ ಇವೆಂಟ್ಸ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಮಾಡಿದ್ದಾರೆ. ಅಲ್ಲೇ ಕುಕ್ ಮಾಡೋದು. ನಿಮಗೆ ಬೇಕು ಅಂತ ಅಂದರೆ ಇಲ್ಲಿ ಕುಕ್ ಮಾಡಿಕೊಡ್ತಾರೆ, ನೀವು ಮುಂಚೆನೇ ಆರ್ಡರ್ ಮಾಡಿದ್ರೆ. ಇಲ್ಲ ಇಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಕೂಡ ಇದೆ, ಅಲ್ಲಿಂದನೂ ನೀವು ಆರ್ಡರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೇ ಪೂಲ್ ಇದೆ. ಸೊ ಇವತ್ತು ಮಗಳನ್ನ ಕರ್ಕೊಂಡು ಪೂಲಲ್ಲಿ ಇಳಿಯೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಸೊ ಇದು ಕಂಟೈನರ್ ಸ್ಟೈಲ್ ಸ್ಟೇ. ಇದು ಫಸ್ಟ್ ಟೈಮ್ ನಾವು ಈ ರೀತಿ ಸ್ಟೇಲಿ ಇರೋದು. ಇದು ಕನಕಪುರ ರೋಡ್, ಆಗ್ರಾ ಅಲ್ಲಿ ಬರುತ್ತೆ, ಎನ್ಚಾಂಟಿಂಗ್ ಏಕರ್ಸ್ ಅಂತ. ಒಂದ್ಸತಿ ರೂಮ್ ಟೂರ್ ಮಾಡಿಸ್ತೀನಿ. ಹಲೋ. AC ಇದೆ, ಲ್ಯಾಂಪ್ ಇದೆ, ಆ್ಯಂಡ್ ಬೆಡ್ ಇದೆ. ಇಲ್ಲೊಂದು ಸೈಡ್ ಟೇಬಲ್ ಕೊಟ್ಟಿದ್ದಾರೆ, ಜೊತೆಗೆ ಫ್ಯಾನು ಕೂಡ ಇದೆ. ಕೂತ್ಕೊಳ್ಳೋಕೆ ಒಂದು ಸೋಫಾ ಇಟ್ಟಿದ್ದಾರೆ. ಇಲ್ಲೊಂದು ಕಬರ್ಡ್ ಇದೆ. ಆ್ಯಂಡ್ ಇಲ್ಲಿ ಬೇಸಿಕ್ ಐಟಮ್ಸ್ ಏನೇನು ಬೇಕು, ಟೀ, ಕಾಫಿ, ಎಸೆನ್ಷಿಯಲ್ಸ್, ಕಪ್ಸ್, ಎಲೆಕ್ಟ್ರಿಕ್ ಕೆಟಲ್, ನೀರು ಇದೆ. ಆ್ಯಂಡ್ ಸ್ಪೇಷಿಯಸ್ ಆಗೂ ಇದೆ, ಕಿಡ್ ಫ್ರೆಂಡ್ಲಿ ಇದೆ. ನೋಡಿ, ಮಗಳು ಓಡಾಡೋಕ್ಕೂ ಚೆನ್ನಾಗಿದೆ. ಆ್ಯಂಡ್ ಎಲ್ಲೂ ಶಾರ್ಪ್ ಎಡ್ಜಸ್ ಇಲ್ಲ, ಟಚ್ಡ್. ಆ್ಯಂಡ್ ಇಲ್ಲೊಂದು ಮ್ಯಾಟ್ ಇದೆ. ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಬಾತ್ರೂಮು ಕೂಡ ಅಷ್ಟೇ ಕ್ಲೀನಾಗಿ ಸ್ಪೇಷಿಯಸ್ ಆಗಿದೆ. ಬಂದ ತಕ್ಷಣ ತುಂಬ ವೆಲ್ಕಮಿಂಗ್ ಆಗಿದ್ರು ಹೋಸ್ಟ್ ಹರೀಶ್ ಅಂತ ಹೇಳಿ ಇಲ್ಲಿ. ಆಮೇಲೆ ಬಂದ ತಕ್ಷಣನೇ ಫುಲ್ ನೇಚರ್ ಫೀಲಿಂಗ್ ಬರುತ್ತೆ. ತುಂಬ ವೆಲ್ ಮೇಂಟೈನ್ಡ್ ಫಾರ್ಮ್ ಇದೆ. ಆಮೇಲೆ ಮಿಕ್ಸ್ಚರ್ ಆಫ್ ಅರ್ಬನ್ ಆ್ಯಂಡ್ ರೂರಲ್ ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿ ಎಮ್ಯುನಿಟೀಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋದೇನೆಂದರೆ ಇಲ್ಲಿ ಹಾರ್ಸಸ್ಸು, ಎಮ್ಯು, ಆಮೇಲೆ ತುಂಬ ಬೇರೆ ಬೇರೆ ಎನಿಮಲ್ಸ್ ಇಟ್ಟಿದ್ದಾರೆ ನೋಡಲಿಕ್ಕೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಸ್ಟ್ ಟೈಮ್ ನೋಡೋರಿಗೆ. ಸೊ ಯಾ, ಓವರ್ ಆಲ್ ಹೇಳ್ಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ಗುಡ್ ಸೋ ಫಾರ್. ಲಂಚ್ಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ಚಪಾತಿ ಮತ್ತು ಲಬಾಬ್ದಾರ್ ಚಿಕನ್ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದರು. ಆಲ್ರೆಡಿ ಒಂದು ಸೂಪ್ ಕೊಟ್ಟರು, ಸೂಪು ಕೂಡ ಚೆನ್ನಾಗಿತ್ತು. ಇಟ್ ವಾಸ್ ಟೇಸ್ಟಿ. ಯಾ, ಇವಾಗ ಫುಡ್ ಹೇಗಿರುತ್ತೆ ಅಂತ ನೋಡಬೇಕು. ವೇಟಿಂಗ್. ಆರ್ಡರ್ ಮಾಡಿದ 30-40 ಮಿನಿಟ್ಸಲ್ಲೇ ಫುಡ್ ರೆಡಿಯಾಗಿತ್ತು. ಆ್ಯಂಡ್ ನಮ್ಮ ಎಕ್ಸ್ಪ್ರೆಷನ್ಸೇ ಹೇಳುತ್ತೆ ನೋಡಿ ಫುಡ್ ಹೇಗಿತ್ತು ಅಂತ. ಊಟ ಆಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಅಂತ, ಬಟ್ ತುಂಬ ಡಿಲಿಷಿಯಸ್ ಆಗಿತ್ತು. ಆ್ಯಂಡ್ ಇವಾಗ ಪುಲ್ಗೆ ಇಳಿಯೋಣ ಅಂದ್ಕೊಳ್ತಿದ್ದೀವಿ. ಬಟ್ ಎನಿಮಲ್ಸು ಇದೆ ಆ್ಯಂಡ್ ಆಲ್ರೆಡಿ ಟೀ ಟೈಮು ಆಗಿದೆ. ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಸೊ ಆಗಿದ್ದಾಗಲಿ ಪುಲ್ಗೆ ಇಳಿದ್ಬಿಡೋಣ. ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿದ್ದಾಯಿತು. ಸೊ ನೌ ಲೆಟ್ಸ್ ಗೆಟ್ ಇನ್ ಟು ದ ಪೂಲ್. ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆದ್ವಿ. ತಾನೇ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು, ಸ್ವಿಮ್ ಮಾಡಿದ್ಲು. ಶಿ ಲೈಕ್ಸ್ ವಾಟರ್ ಅನ್ಸುತ್ತೆ. ಅವತ್ತು ಸಮುದ್ರದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿದ್ಲು. ಆ್ಯಂಡ್ ಇವತ್ತು ಪೂಲಲ್ಲೇನೋ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಮತ್ತು ವಾಪಸ್ ಮುಂದಗಡೆ ಹೋಗ್ತಿದ್ದೀವಿ. ಸ್ನ್ಯಾಕ್ಸ್ ಕೊಟ್ಟಿದ್ರು, ಟೀ ಮತ್ತು ಕಾಫಿ, ಆನಿಯನ್ ಪಕೋಡ ಕೊಟ್ಟಿದ್ರು, ಚೆನ್ನಾಗಿತ್ತು. ಅದನ್ನು ತಿಂದು ಇವಾಗ ಇಲ್ಲಿ ಅನಿಮಲ್ಸ್ ಇದೆ ಅಂತ ಹೇಳಿದ್ದೆ ಅಲ್ವಾ. ಸೊ
ಅನಿಮಲ್ಸ್ ತೋರಿಸ್ತಾರಾ ಇವಾಗ ಅಂತ ಕೇಳ್ತೀವಿ. ಇನ್ ಕೇಸ್ ಹೂ ಅಂದರೆ ಅನಿಮಲ್ಸ್ ನೋಡಕ್ಕೆ ಹೋಗೋಣ. ನಾವು ಫಸ್ಟ್ ಮೀಟ್ ಮಾಡಿದ್ದು ಒಂಟೆನ. ಇವಳ ಹೆಸರು ಸಾರಾ, ತುಂಬ ಫ್ರೆಂಡ್ಲಿ. ಹಾಯ್ ಸಾರಾ. ಆ್ಯಂಡ್ ಇವಳು ಪ್ರಿನ್ಸಸ್ ಅಕೀರಾ. ಇವಳ ಜೊತೆನೇ ಇನ್ನೂ 3 ಜನ ಫ್ರೆಂಡ್ಸ್ ಇದ್ದರು. ಇಲ್ಲಿ ಮುದ್ದಾಗಿರೋ ಮೇಕೆಗಳು ಕಾಣಿಸ್ತಿದೆಯಲ್ಲ, ಇವೆಲ್ಲ ಆಸಾಮ್ ಗೋಟ್ ಅಂತೆ. ಹಸುಗಳನ್ನು ಸಾಕಿದ್ರು. ನಾವು ಹೋಗಿದ್ದು ಹಿಂದಿನ ದಿನ ಅಷ್ಟೇ ಒಂದು ಹಸು ಕರುಗೆ ಜನ್ಮ ನೀಡಿತ್ತಂತೆ. ಅದು ನೋಡೋಕ್ಕೆ ಸಿಕ್ತು ನಮಗೆ. ಜೊತೆಗೆ ಬಾತುಕೋಳಿ, ಗಿನಿ ಕೋಳಿ, ಹಾಗೆ ರ್ಯಾಬಿಟ್ಸ್ ಕೂಡ ಇತ್ತು. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಎಮ್ಯು ಮತ್ತು ಆಸ್ಟ್ರಿಚ್ನ ಕೂಡ ನೋಡೋಕ್ಕೆ ಸಿಕ್ತು. ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ವಾಪಸ್ ಸ್ಟೇಗೆ ಬಂದಾಗ ಆಲ್ರೆಡಿ ಸಂಜೆ ಆಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ. ಮಕ್ಕಳಿಗೆ ಇಲ್ಲಿ ಕರ್ಕೊಂಡು ಬರೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಕೂಲಿಂದನೂ ಮಕ್ಕಳನ್ನ ಕರ್ಕೊಂಡು ಬರ್ತಾರಂತೆ ಇಲ್ಲಿ. ಅವ್ರಿಗೆ ಹಾರ್ಸ್ ರೈಡಿಂಗ್ ಕೂಡ ಮಾಡಿಸ್ತಾರಂತೆ. ಐ ಥಿಂಕ್ ತಾನ್ಯಾ ಎಂಜಾಯ್ಡ್ ಇಟ್. ಮುಟ್ಟಕ್ಕೆ ಸ್ವಲ್ಪ ಹೆದರಿದ್ಲು, ಬಟ್ ಶಿ ವಾಸ್ ಎಂಜಾಯಿಂಗ್ ವಿತ್ ಕ್ಯಾಮಲ್, ಹಾರ್ಸ್ ಆ್ಯಂಡ್ ಆಲ್. ನೋಡ್ತಾ ನೋಡ್ತಾ ಸಂಜೆ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ ರಾತ್ರಿ ಆಯಿತು. ಸೊ ಅವ್ರಿಗೆ ಹೇಳಿ ಅಲ್ಲೇ ಊಟ ರೆಡಿ ಮಾಡಿಸಿದ್ವಿ. ವೆಲ್ಕಮ್ ಟು ಡೇ 2. ಇವತ್ತು ಚೆಕ್ಔಟ್ ಡೇ. ಚೆಕ್ಔಟ್ ಇದ್ದಿದ್ದು ಬೆಳಿಗ್ಗೆ 10 ಗಂಟೆಗೆ. ಸೊ ಹೀಗಾಗಿ ಬೆಳಿಗ್ಗೆನೇ ರೆಡಿಯಾಗಿ ಪ್ಯಾಕ್ ಎಲ್ಲ ಮಾಡಿಬಿಟ್ಟೆ ಬ್ರೇಕ್ಫಾಸ್ಟ್ಗೆ ಬಂದಿದ್ದು. ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಅಲ್ಲೇ ನಮ್ಮ ಮಗಳ ಥರನೇ ಇನ್ನೊಂದು ಮುದ್ದಾದ ಪಾಪು ಬಂದಿತ್ತು. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ. Say hi to your friend. Say hi to Kyra. Say hi. Hi, Kyra. So yeah, coming to the climax part. ನಮ್ಮ ಸ್ಟೇ ಹೇಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ತೀವಿ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ದ ಸ್ಟಾಫ್. ಸ್ಟಾಫ್ ವೆಲ್ಕಮಿಂಗ್, ತುಂಬ ಫ್ರೆಂಡ್ಲಿ ಆಗಿದ್ರು. ನಮಗೆ ಯಾವಾಗ ಏನು ಬೇಕು ಕೇಳಿದ್ರು ಲೈಕ್ ಏನು ಬೇಜಾರು ಮಾಡ್ಕೊಳ್ದೆ ಕೊಡ್ತಾ ಇದ್ರು. ಸೊ ಸ್ಟಾಫ್ ವೆ ಗುಡ್. And place was very clean and tidy. Room was very clean and tidy. Bathrooms ಅಷ್ಟೇ ಕ್ಲೀನ್ ಆಗಿತ್ತು. And amenities were good. They have swimming pool, they have dining area. ಹಾರ್ಸ್ ರೈಡ್ ಇತ್ತು, ಆಮೇಲೆ ಜಿಪ್ ಲೈನಿಂಗ್ ಇತ್ತು, ರಾಕ್ ಕ್ಲೈಂಬಿಂಗ್ ಇತ್ತು. ನಾವು ಮಾಡಕ್ ಹೋಗ್ಲಿಲ್ಲ ಇದ್ದಿದ್ರಿಂದ, ಬಟ್ ಅದೆಲ್ಲ ಇತ್ತು. And special attraction ಅಂದ್ರೆ animals ಇಲ್ಲಿ. Yeah, overall it was a good stay, good experience. If you ask me to rate it out of 5, I think I would give 4. Food, place, amenities ಎಲ್ಲ ನೋಡಿದ್ರೆ ಚೆನ್ನಾಗಿತ್ತು. And coming to the price, ನಮಗೆ ಸಿಕ್ಕಿದ್ದು ಹತ್ತತ್ರ 7.5 ಅಂತ ಅನ್ಕೊಳ್ಳಿ. ಈ ಕ್ರಿಸ್ಮಸ್ ಡೇಸ್, ನ್ಯೂ ಇಯರ್ ಡೇಸ್ ಅಥವಾ ರಿಪಬ್ಲಿಕ್ ಡೇಸ್ ಬಿಟ್ಟು ಬೇರೆ ದಿನಗಳಲ್ಲಿ ನೀವೇನಾದ್ರು ಬುಕ್ ಮಾಡಿದ್ರೆ ಕಮ್ಮಿ ಇರುತ್ತೆ ಅನ್ಸುತ್ತೆ. ನಾನು ಚೆಕ್ ಮಾಡಿಲ್ಲ, ಬಟ್ ನಾವು ಪೇ ಮಾಡಿದ್ದು ಇಷ್ಟು. ಸೊ ನಮ್ಮ ಸ್ಟೇಕೇಶನ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.